ಸರಿಗೆ ನಿಮ್ಮ ಬಿಜೆಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ಎದುರಿಸಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಮಾತು. ಅವ್ರು ಯಾವಾಗಲೂ ಎವರೇಡಿ ಬೆಟ್ರ್ ಇದ್ದಾನೆ ನಮ್ಮ ಅಧ್ಯಕ್ಷ. ಅದು ಏನು ವಿರೋಧ ಪಕ್ಷ ನಾಯಕ ಪಾಪ ಅವ್ರು ಏನು ಮಾಡೋರು, ಅವರು ಏನು ಮಾತಾಡೋದಿಲ್ಲ ವಿಧಾನಸಭೆ ಒಳಗೆ, ಅಧ್ಯಕ್ಷನು ಏನು ಮಾತಾಡೋದಿಲ್ಲ. ಇಬ್ಬರು ತೀವ್ರವಾಗಿ ಖಂಡಿಸ್ತಾರೆ, ಕಠೋರವಾಗಿ ಖಂಡಿಸ್ತಾರೆ. ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರೆ, ಮನೆಗೆ ಹೋಗ್ತಾರೆ. ಅಡ್ಜಸ್ಟ್ಮೆಂಟ್ ಸರ್. ಮತ್ತು ಏನು ಐತೆ ಅಂದ್ರೆ ಕರ್ನಾಟಕದಾಗ ಹೇಳ್ರಪ್ಪ, ಇಂತಿಂಥ ಇಶ್ಯೂ ಅದಾವು. ವಿಧಾನಸಭೆಯೊಳಗೆ RCB ಮಾತಾಡಿದ್ರೆ ರಾಜ್ಯಾಧ್ಯಕ್ಷ ಹಾಕಿ ಮಾತಾಡ್ತಾನೆ. ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಕತ್ತಾನೆ RSS ಮ್ಯಾಗ. BJP ತಾಕತ್ತು ಕೇಳ್ತಾನೆ, BJPಯವರು ಗಣವೇಶ್ ಹಾಕೋತಾರಲ್ಲ ಕೇಳ್ತಾನೆ. ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಇರ್ತಾರೆ? ಅಶೋಕ್ ಅವ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ? ಏನೂ ಇಲ್ಲ. ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ, ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ. ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ, DK ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ, ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡ್ಕೊತೀವಿ ಹೊಂಟಾರ. BJP ಹೆಂಗೆ ಉದ್ಧಾರ ಆಗ್ತೈತಿ? ಮ್ಯಾಗಿನವ್ರು ಯಾಕೆನೋ ಅವರು ಸುಮ್ಮ ಕೊಡ್ತಾರ. ಇವರು ನಾಟಿ ಕೋಳಿ ರಾಗಿ ಮುದ್ದೆ ತಟ್ಟೆ ಇಡ್ಲಿ ಹೊಡ್ಕೊತ ಇಲ್ಲಿ ಹೊಂಟಾರ. ಮುಂಜಾನೆ ಹೇಳೋಣ ಈಗ ತಾವು ಹೋಗೋದು ಸ್ವಲ್ಪ ತಪ್ಪದು ತೊಂದರೆ ಆಗ್ತದೆ ಅಂತ ಹೇಳಿ ರವಿಕುಮಾರ್ ಕಳ್ಸ್ಲಕತ್ತಾರ ಲೆಟರ್ಗಳನ್ನ. ಅವ್ರ CM ಕಾರ್ನಾಗೆ ಗಸ ಆಗ್ಯಾವ.